ತಾಡಿರ್ತಾರೆ ಚೆನ್ನಾಗಿ ಆಯ್ತಾ. ಯಾರಾದ್ರೂ ಇದ್ರೆ ಸೇವೆ ಮಾಡ್ತೀವಿ ಅಂತ ಮನೋಭಾವ ಇರೋದು ದಯವಿಟ್ಟು ಬಂದು ಕೆಲಸ ಮಾಡ್ಬೋದು. ಇರೋಕ್ಕೆ ವ್ಯವಸ್ಥೆ ಇರುತ್ತೆ. ಯಾಕಂದ್ರೆ ಎಲ್ಲೋ ಸಾಯ್ತಿರ್ತೀರಿ ಅಲ್ವಣ, ಎಲ್ಲ ಉಳ್ಳಾಡ್ತಿರ್ತೀರಿ. ಸೇವೆ ಮಾಡೋಕ್ಕಿದ್ದಾರೆ ಒಳ್ಳೆಯವ್ರು ಬನ್ನಿ. ನಿಮ್ಮ ಹೆಸರು ಕೆಡ್ಸ್ಕೊಬೇಡಿ, ನಮ್ಮ ಹೆಸರು ಕೆಡ್ಸ್ಬಾರ್ದು ಅಂತಾರೆ ಬರಬೇಕು ದಯವಿಟ್ಟು. ಆಮೇಲೆ ಭಾಳ ವಿನಂತಿ, ಜಾತೀಯತೆ ಏನಿಲ್ಲ, ಶುದ್ಧವಾಗಿದ್ರೆ ಬಂದಿರ್ಬೋದು. ಯಾವ ಜಾತಿನೇ ಕೇಳಲ್ಲ ನಾನು. ಕೆಲಸ ಮಾಡೋರಾಗಬೇಕು, ನಿಮ್ಮ ಕೆಲಸ ಮಾಡ್ಕೊಂಡವ್ರು ಆಗಬೇಕು. ಹಿಂಗೆ ಮಕ್ಕಳನ್ನ ಆಡಿಸಿ ಮೊಮ್ಮಕ್ಕಳು ಆಡಿಸಿ ಯಾರು ಬರಬೇಡಿ. ನಾವು ಆಡ್ಸೋಕ್ಕಾಗಲ್ಲ ಮೊಮ್ಮಕ್ಕಳನ್ನ. ನೋಡ್ರಣ ವಿಷಯ ನಂಬ್ತೀಯ ನೀನು? ನೋಡ್ದ ಅಜ್ಜಿ ಹೆಂಗೆ ಪೂಜಾರ ಕೈ ಕೊಡಕ್ಕೆ ಬರುತ್ತೆ. ಅಣ್ಣ ಅಣ್ಣ ಮಗವ ಅಲ್ವಾ? ಯಾವನ ಆಗ್ತಾರೆ ಬೈತಾರೆ ಸ್ವಾಮಿಯರು ಅಂತ. ಇಲ್ಲ ಬೈಯಂಗೆ ಅಲ್ಲಿ ಇವ್ರನ್ನ. ಸರಿ, ವಿಶ್ವಕರ್ಮ ಆಚಾರ್ಯರು ಅವ್ರ ಧರ್ಮದಲ್ಲಿ ಒಂದೇ ಒಂದು ಹೆಸರು ಮಾಡೋದು ನಮ್ಮ ಅಣ್ಣಗೆ ಒಂದ್ಸರಿ ಗೋಪಾಲಾಚಾರ್ಯ ಅಂತ ಒಂದ್ಸರಿ ಗೌರವ ಸನ್ಮಾನ ಅಲ್ಲ ಮೊಬೈಲ್ ಕೊಡೋಣ ನೀನೇನೋಣ ನೀನು ಇನ್ನ ನೋಡಿರ್ತೀರಿ. ನೀನೇನಲ್ಲ ಗಾಮಳಿ ಏನಾಗ್ತಾರಲ್ಲ ಮಕ್ಕಳ ಚಿಕ್ಕಪ್ಪಲ್ಲ ನೋಡಿರ್ತೀರಾ. ಸಾಮಾನ್ಯವಾಗಿ ಕುಮಾರಾಚಾರ್ಯರು ಅಂತ ಇದೇ ಗೊತ್ತಾರ ಇವರು. ಇವ್ರ ಅಣ್ಣ ಗೋಪಾಲಾಚಾರ್ಯ ಇದೇ ಗೊತ್ತಾರು. ಇವ್ರ ತಮ್ಮ ನಮಗೊಂದು ಸ್ವಲ್ಪ ದೇವಸ್ಥಾನಕ್ಕೆ ಒಡೆಗಳ ಮಾಡಿಕೊಟ್ಟಿರ್ತಾರೆ. ಅವರಿಗೆ ಮತ್ತು ಇವರಿಗೆ ಒಂದ್ಸರಿ ಒಂದ್ಸರಿ ಯಾವೇನು ಗೊತ್ತಾಗಿಲ್ಲ. ಕಮಿಟಿ ಲಲ್ಡು ಬೇಗ ಕಾಳಹಸ್ತಿ ದೇವಸ್ಥಾನ ಸಗರಪಟ್ಟಣದಲ್ಲಿ ಇದೆಯಲ್ಲ ಕಲ್ಲು ದೇವಸ್ಥಾನ. ಅದೇ ಮಾತಾಡ್ತೀವಿ ನಾವು. ದೇವಸ್ಥಾನ ಚೆನ್ನಾಗಿದೆ ಇದೆಯಾ? ಎಲ್ಲರೂ ಬಂದು ಗುಜರಲ್ಲಕ್ಕ ನಾನು ಸರಿ ಸನ್ಮಾನ ಅಲ್ಲ, ಇದು ಬಹುಮಾನ ಅಲ್ಲ, ಪ್ರಸಾದ. ಇನ್ನೊಂದು ಬಣ್ಣ ಬಂದ ಇವಾಗ ಬೇರೆ ವಿಡಿಯೋ ಮಾಡ್ತಿದ್ದೀರಾ? ಬಿಡ್ ನಾ ಕಳಿಸ್ತೀವಿ ಬಿಡ್ರಿ. ಒಂದ್ಸರಿ ಸೇವೆ ಮಾಡ್ತಕ್ಕಂಥ ಮಾತ್ರ ಒಂದ್ಸರಿ ಆಮೇಲೆ ಯಾರಾದ್ರೂ ಅಲ್ಲಿ ಸಗರಾಪಟ್ಟಣದಲ್ಲಿ ದೇವಸ್ಥಾನ ಇದೆ ಅಂತೆ, ಅಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ. ನಿಮ್ ಕೈಲಾಗಿ ಸಹಾಯ ಮಾಡ್ಬೋದು. ನಿಮ್ ಕೈಲಾಗಿ ಓಪನ್ ಇದೆ. ಈ ಬರೋ ತಿಂಗಳು ಈಗ ನೀವು ಕೊಟ್ಟ ಅಕ್ಕಿನ ವ್ಯರ್ಥ ಮಾಡೋದ್ ಬೇಡ. ನೀವು ಕೊಟ್ಟ ಇದನ್ನ ವ್ಯರ್ಥ ಮಾಡೋದ್ ಬೇಡ. ನಾವೊಂದು 5 ಚೀಲ ಅಕ್ಕಿ ಕೊಡೋಣ ಬೇಡವಾ? 5 ಚೀಲ ನಾವೊಂದು 5 ಚೀಲ ಅಕ್ಕಿ ಕೊಡೋಣ. ಕ್ಲಾಸ್ ಕೊಟ್ಟು ಜ್ವರ ಒಂದ್ಸರಿ ಅಕ್ಕಿ ಕೊಡೋಣ. ಸಾಮಾನ್ಯವಾಗಿ ಇಲ್ಲ ಇಸ್ಕಡ ಇಲ್ಲ ಇಲ್ಲ ಯಾರಾದ್ರೂ ಇದ್ರೆ ಪ್ರಕಾಶನ ಓಣ 5 ನಾವು ಸಣ್ಣ ಮನುಷ್ಯ, ನಮ್ಮ ಹುಡುಗರೆಲ್ಲ ಸಪೋರ್ಟು. ಸ್ವಲ್ಪ ಈ ಕಡೆ ಬರವಿಲ್ಲ ಇಲ್ಲಿ ಬರವ ಇಲ್ಲಿ ಸ್ವಲ್ಪ ಇರವ ವಿಡಿಯೋ ಮಾಡಿ ನಾನೇ ಜಾಗ ಬೇಕು ಅಂತ ಬಿಡಿಸ್ಕೊಂಡಿದ್ದೆ. ಯಾರು ಒಂದು ಕಲ್ಲತ್ತಲ್ಲ ಕೈ ಮುಟ್ಟಲ್ಲ. ಯಾರು ಮುಟ್ಟಲ್ಲ. ಅವದ್ದೇ ಕಾಣಿಸ್ ಮುಟ್ಟಲ್ಲ ನೋಡಿ. ಗಂಡಸು ಅಂದ್ರೆ ಹೋಗಲ್ಲ ನೋಡ. ಇರ್ಲಿ ಇಲ್ಲಾದ್ರೆ ಯಾವ್ದಾರ ಕ್ಷೇತ್ರಕ್ಕೆ ಹೋಗಿ ಯಾರಿಗಾರ ಹೂವಿನ ಹಾಕಿ ಸನ್ಮಾನ ಮಾಡೋ ಬದಲು ಯಾರೋ ಸ್ವಾಮಿಯರು ದುಡ್ಡು ಕೊಟ್ಟು ಎಲ್ಲ ಫಾರಿನಿಗೆ ಹೋಗ್ತಾವ್ರೆ. ಕೆಲವು ಸ್ವಾಮಿಯರು ಕೆಲವು ನಟರೆಲ್ಲ ಫಾರಿನಾಗ ಅವ್ರೆ. ನಿಮ್ಮ ಮಕ್ಕಳು ನೀವು ದುಡ್ದು ನೀವು ಕಷ್ಟಪಟ್ಟು ನೀವು ₹1 ₹2 ಕಷ್ಟಪಟ್ಟು ಕೂಲಿ ಮಾಡ್ಕೊಂಡಿದ್ದು ಯಾವ್ದವರಿಗೆ ಮರಿ ಕಡಿಯೋದು, ಕುರಿ ಕಡಿಯೋದು, ಬೆಳ್ಳಿ ಚಿತ್ರ ಹಾಕೋದು, ಬಂಗಾರ ಚಿತ್ರ ಹಾಕೋದು, ಅಥವಾ ಯಾವ್ದೋ ಸ್ವಾಮಿಗೆ ಹೋಗಿ ಪಾದ ಪೂಜೆ ಮಾಡೋದು, ಅವ್ನಿಗೆ ಸನ್ಮಾನ ಮಾಡೋ ಬದಲು ಈ ₹100 ಕೊಡೋ ಬದಲು ಯಾವ್ದಾರು ಅಂದಾಶ್ರಮಕ್ಕೆ ₹100 ದಾನ, ರೋಡಲ್ಲಿ ಕೈ ಕಲ್ಲಿದ್ರೆ ₹100 ಊಟ ಕೊಡಿಸ್ಬೇಡಿ. ಅಂದಾಶ್ರಮಕ್ಕೆ ಊಟ ಹಾಕ್ಸಿ ದಯವಿಟ್ಟು. ಹೇಳಿ ಯಾರೋ ಎಲ್ಲರೂ ಅಲ್ಲ, ಕೆಲವೊಂದು ಸ್ವಾಮಿಗಳೆಲ್ಲ ಫಾರಿನಾಗ ಅವ್ರು. ನಾನು ಸುಮಾರು ನೋಡಿದ್ದೀನಿ. ಮೊನ್ನೆ ಕೂಡ ಹೋಯ್ತು ಸ್ವಾಮಿ ಡ್ಯಾನ್ಸ್ ಹೊಡ್ತಿದ್ರು ಎಲ್ಲ. ಇವರೆಲ್ಲ ಏನು ನೋಡ್ದಾರಲ್ಲ, ಆ ಸ್ವಾಮಿ ಬಂದ್ಬಿಟ್ಟ ಬುಲೋಟ್ ಕಾರಲ್ಲಿ ಇವರೆಲ್ಲ ಉಸಿರು ಬಿಡ್ತಾ ಇದ್ರು. ಅವ್ನು ನೆಕ್ಸ್ಟ್ ನೋಡಿದ್ರೆ ಅವ್ನು ಫಾರಿನಾಗ ಅವ್ನು ನಮ್ಮ ಮಗಳ ಅಮ್ಮನ ಜೊತೆಗೆ. ನೀವು ಈ ಥರ ಎಲ್ಲ ಹುಚ್ಚುತ್ತರಾಗಬೇಡಿ. ನಿಮ್ಮನೆ ಗುಂಡಿನ ನಿಮ್ಮನೆ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿ. ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ ದಯವಿಟ್ಟು ನಿಮ್ಗೆ ಇಷ್ಟ ನಾ ಕೇಳೋದು ಬೇರೆ ಏನಲ್ಲ.
ಇನ್ನ ನೋಡಿ ಈ ತರ ಈ ಸಕಲಾಪುರದಲ್ಲಿ ಒಂದು ದೇವಸ್ಥಾನ ಜೀವನದಲ್ಲಿ ಆಗ್ತಾ ಇದೆ. ಇದಕ್ಕೆ ನಾನಾ ಜನ ಕಲಾಸಕ್ತಿ ಸೇವರ ಅಂತ ಯಾರು ಸಹಕಾರ ಮಾಡಂಗಿದ್ರೆ ನಮ್ದು ಹಳ್ಳಿ ಸೇವೆ ಇರುತ್ತೆ. ನೀವಂತೂ ಸೇವೆ ಮಾಡಕಂತ ಯಾರು ಇದ್ರೆ ನಮ್ಮ ಅಕ್ಕಪಕ್ಕರು ದಯವಿಟ್ಟು ಹೋಗಿ ತನುಮಾನ ಏನಿದೆ ಸೇವೆ ಮಾಡಿ. ಅಕ್ಕಿ ಕೊಡೋದು ಮಾಡಿ ಅಕ್ಕಿ ಕೊಡೋದು ಒಬ್ಬ ಬಿಡ್ರಿ ನಾನು ಕಳಿಸ್ತೀನಿ ಬಿಡ್ರಿ ಮಂಜಣ್ಣ ಕಳಿಸ್ತೀನಿ. ಇದರ ಯಾರ ಇದ್ರೆ ಸೇವೆ ಮಾಡಿ ತಿಳಿದ್ಯಾ. ಒಂದ್ಸರಿ ನಿಮ್ಮ ಅಕ್ಕ ಪಕ್ಕ ದೇವಸ್ಥಾನ ಇದ್ರೆ ನಿಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಸಣ್ಣ ಸಣ್ಣ ಶಾಲೆ ಇದ್ರೆ ಜೀರ್ಣೋದ್ಧಾರ ಆಗಿಲ್ಲ ಅಂದ್ರೆ ಸ್ವಲ್ಪ ಜೀರ್ಣೋದ್ಧಾರ ಮಾಡಕ್ಕೆ ಸಹಕರಿಸಿ, ಇಲ್ಲ ಸ್ವಲ್ಪ ಸುದ್ದಿ ಮುಡಿಸಿ. ನಿಮ್ಮ ಊರ ಒಂದು ಸಂಘ ಮಾಡ್ಕೊಳ್ಳಿ. ಡಿಜೆ ಕುಣಿಯಕ್ಕಲ್ಲ, ಜಾತಿ ಮಾಡಕ್ಕಲ್ಲ. ರಸ್ತೆ ಇದೆಯಾ ಊರಿಗೆ ಅಲ್ಲ, ಅಥವಾ ಒಂದು ಬೋರ್ ಹಾಕೊಳ್ಳಿ. ಡಿಜೆ 1000 ರೂಪಾಯಿ ಲಕ್ಷ ರೂಪಾಯಿ ಖರ್ಚು ಮಾಡಬಹುದು. ಬೇಸಿಗೆ ಕಾಲದಲ್ಲಿ ಬೋರ್ ಅನುಕೂಲ ಆಗ್ತದೆ. ಶಾಲೆಗಳಿಗೆ ಮಕ್ಕಳು ಯಾರು ಫೀಸ್ ಕಟ್ಟಿ, ಅಥವಾ ನಿಮ್ಮ ಊರಿಗೆ ಯಾರು ಊಟಕ್ಕೆ ಇಲ್ಲ, ಮನೆನೇ ಇಲ್ಲ ಅಂತಕ್ಕಂಥ 2 ಸೀಟ್ ಕೊಡಿಸಿ ದಯವಿಟ್ಟು ಇದೆ ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸ. ಅದಕ್ಕೆ ಬರೋದು ಏನಿಲ್ಲ. ಅದಕ್ಕೆ ನನಗೆ ಮಮ್ಮ ಹಿಂಗೆ ಆಗ್ಬಿಟ್ಟು ನಮ್ಮ ಅಮ್ಮರಿಗೆ ಏನು ಮಾಡೋದು, ನಾನೇನೇ ಈ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆಗೆ ಒಂದು 5 ರೂಪಾಯಿ ಕಾಯಿನ ತೊಳೆದ್ಬಿಟ್ಟು ದೇವಸ್ಥಾನಕ್ಕಿಟ್ಟು ನಮ್ಮ ಅಮ್ಮಗೆ ಒಯ್ದ ಆದರೆ ನಾನು ಬರ್ತೀನಿ ಕಣಪ್ಪ ಅಂತ ಹೇಳಿಕೆ. ನೀನು ಆ ಹೇಳಿಕೆ ಅಂದ ತಕ್ಷಣ ಇವ್ರಿಗೆ ಕಾಯಿ ಕಂಪ್ಲೀಟ್ ಹೋಯ್ತಾರೆ. ಸರಿಯಾಗಿದೆಯಾ ಅಮ್ಮ? ಇನ್ನೂ ಚೆನ್ನಾಗಿದೆ. ಸರಿ, ಇದು 4 ಸೀರೆ ಕೊಡು. 4 ಸೀರೆ ಕೂಡ ಬೇಗ ಒಂದು ಸ್ಪೀಡಾಗಿ ಇಲ್ಲಿ ಬಾರವಾ ಇಲ್ಲ ಒಂದು ನಿಮಿಷವಾ ಅಣೆ ಕರಿ ಅಮ್ಮನ ಕಡೆ ಕಲ್ಸ. ಬರ್ತೀರಾ ಅಲ್ವಾ? ಇಲ್ಲಿ ಬೀಡಿ ಹೊಡೆಯಂಗಿಲ್ಲ, ಎಣ್ಣೆ ಹೊಡೆಯಂಗಿಲ್ಲ. ಒಂದು ವೇಳೆ ನಿಮಗೆ ಅಂತ ಚಟ ಇದ್ರೆ ರಾತ್ರಿ ಕೆಲಸ ಮುಗಿದ್ಮೇಲೆ ನಾವು ಕೊಟ್ಟ ರೂಮಲ್ಲಿ ನೀವು ಕೆಲಸ ಮಾಡ್ಕೊಂಡು ಮಲಗಿದ್ದು ಬೆಳಿಗ್ಗೆ ಕೆಲಸ ಮಾಡೋಂಥ ಯಾರೋ ಒಂದು ಗಂಟೆ ಎಂಟು ಇದ್ರೆ ಇಲ್ಲಿ ಕೆಲಸಗಾರ ಬರ್ಬೇಕು. ನಿಮಗೆ ಗೊತ್ತಿರುತ್ತೆ. ಸಾಧಾರಣವಾಗಿ ನಮ್ಮ ಅಣ್ಣ ಬೈಕಂತ ಇಲ್ಲಿ ನಾವು ಕೆಲಸಗಾರಗಳಿಗೆ ವಾಷಿಂಗ್ ಮಿಷಿನ್, ಫ್ರಿಡ್ಜು, ಬೈಕು, ಕಾರ್ ಎಲ್ಲ ಕೊಟ್ಬಿಡ್ತೀವಿ. ಒಬ್ರು ಕೆಲಸಗಾರ ಬರಲ್ಲ. 3 ಜನ ಭಟ್ರಿದ್ದಾರೆ, ಒಬ್ರು ಬಂದಿಲ್ಲ ಇವತ್ತು. ಆಮೇಲೆ ಸಂಬಳ ಕೊಡಕ್ಕೆ ಮುಂಚೆ, ಇವತ್ತು ನನ್ನ ಸಂಬಳ ಆಯ್ತಲ್ಲ, ಸೋಮವಾರ ಬಂದಿಲ್ಲ. ಸಂಬಳ ಕೊಡಕ್ಕೆ ಮುಂಚೆ ಬಂದು ನಿಂತ್ಕೊಂಡಿರ್ತಾರೆ. ಬರೋ ಸಂಬಂಧಿಕರಿಲ್ಲ, ನಮಗೆ ನೆಂಟರ ಇಲ್ಲ ಅಂತ ಫಸ್ಟ್ ಹೇಳಬಿಡ್ತಾರೆ. ಕೊಟ್ಟ ಮೇಲೆ ಸಾಲ ಎಲ್ಲ ಚೀಟಿ ನಾವು ಕೊಟ್ಟ ಮೇಲೆ ನೆಂಟರ ಮನೆಗೆ ಹೋಗ್ತೀವಿ, ಅವ ಮನೆಗೆ ಹೋಗ್ತೀವಿ, ತಂಗಿ ಮನೆಗೆ ಹೋಗ್ತೀವಿ, ಬೀರು ಮನೆಗೆ ಹೋಗ್ತೀವಿ, ಎಲ್ಲ ನೆಂಟರು ಹುಡುಕ್ಯಂತಾರೆ. ಯಾರಾದ್ರೂ ನಿಯತ್ಕಾರರು ನಿಮ್ಮ ಮನಸ್ಸ ಶುದ್ಧವಾಗಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಒಳ್ಳೆ ಬುದ್ಧಿ ಕಲಿಸ್ರಂತ ಯಾರು ಇದ್ರು ಬರಪ್ಪ. ಈಗ ಬೇಜಾರಾಗುತ್ತಿದೆಯಲ್ಲ, ಯಾಕೆಂದ್ರೆ ಇನ್ನೊಬ್ಬರಿಗೆ ಯಾರೋ ಬಂದಿದ್ದ ಬೈಕು ಮೊಬೈಲ್ ಕೊಡ್ತೀನಿ ಉಸರೇ ಇಲ್ಲ ಅವನು. ಇನ್ನಾರ ಪುಣ್ಯವಾದ ಕೆಲಸ ಮಾಡೋ ಒಂದು ಇಬ್ಬರಿದ್ದಾರೆ, ಅವರಿಬ್ಬರು ತಿರುನಾಮನೆಯೊಬ್ಬ ನಿಯತ ಕೆಲಸ ಮಾಡ್ತಾವೆ. ಯಾರೋ ಒಬ್ರು ಇದ್ರೆ ಇಲ್ಲಿ ನೋಡಿ, ಇದು ಊಟದ ವ್ಯವಸ್ಥೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಜನಸೇವೆ ಮಾಡ್ತೀವಿ ಅಂತಕ್ಕಂಥ ನಿಮಗೆ ಬೆಂಗಳೂರು ಮೈಸೂರು ಬೇಕಾ ಬೈಸ್ಕೊಂತೀರಿ, ಅವನ ತಗೋರ ಬೇಕಾರೆ ಸುಬ್ರಜ ಕೂಡ ಬೈಸ್ಕೊಂತೀರಿ. ಇಲ್ಲಿ ಬಂದು ಕೆಲಸ ಮಾಡಲ್ಲ, ಇಲ್ಲಿ ಎಣ್ಣೆ ಹೊಡೆಯಂಗಿಲ್ಲ, ಮೇಕಪ್ ಮಾಡಂಗಿಲ್ಲ, ಅದು ಬರಲ್ಲ. ಯಾರಾದ್ರೂ ಜನಸೇವೆ ಮಾಡ್ಕೊಂಡು ನಿಮ್ಮ ಜೊತೆ ಇರ್ತೀವಿ ಅನ್ನತಕ್ಕಂಥ ಪುಣ್ಯ ಇರ್ತಿರ್ತಕ್ಕಂಥ ಯಾರು ಗಂಡೆ ಹೆಂಡತಿ ಬನ್ನಿ, ಮಕ್ಕಳನ್ನ ಓದಿಸ್ತೀವಿ. ಬಂದು ಚಿಲಟಾಡ ಬರಬೇಡಿ, ಮೂಲಿಸ್ಕೊಂಡು ಬರಬೇಡಿ. ನಾವು ಚಿಲಟಾಡ ಆಡಲ್ಲ, ಆಡಕ್ ಬಿಡಲ್ಲ. ಇಲ್ಲಿ ಯಾರೋ ಲೈವಲ್ಲಿ ಹಾಕಿರ್ತೀನಿ, ಯಾರ ಅಂತ ಪುಣ್ಯಾತ್ಮರು ಇದ್ರೆ ಸೇವೆ ಮಾಡ್ತೀನಿ, ಸಂಬಳ ಕೊಡ್ತೀವಿ, ಫ್ರೀ ಆಗಲ್ಲ. ನಿಮ್ಮ ಮಕ್ಕಳುಗಳು ವ್ಯವಸ್ಥೆ ಮಾಡಿಸ್ತೀವಿ, ನಾವು ಮಕ್ಕಳು ಓದಿಸ್ತೀವಿ. ಯಾರು ಅಂತ ಮನಸ್ಸಲ್ಲಿ ಒಳ್ಳೆ ಕೆಟ್ಟ ಯೋಚನೆ, ಕೆಟ್ಟ ಭಾವನೆಗಳು, ಕೆಟ್ಟ ದುರಾಲೋಚನೆ ಇಲ್ಲ ಅಂತಕ್ಕಂಥ ಯಾರು ಇದ್ರೆ ದಯವಿಟ್ಟು ಸಹಕಾರ ಬರ್ಬೇಕು. ಅವಾ ತಾಯಿ ಅಲ್ಲಿ ಹೋಗೋದು, ನಿಮ್ಮ ಮನೆಯೊಳಗೆ ಹೋಗತ್ತ ಹೋಗಿ ಅಲ್ಲಿ ಹೋಗಿ ಏನು ಅಣ್ಣ ಅಂತ ಅವ್ನು ಹೋಗಕ್ಕೆ ಹೋಗಮ್ಮ.